ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕನ್ನಡದ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕೃದಂತ ಮತ್ತು ತದ್ದಿತಾಂತ ಪ್ರಕರಣಗಳ ಒಂದು ಸಂಕ್ಷಿಪ್ತ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳೋಣ. ಕೃದಂತ ಮತ್ತು ತದ್ದಿತಾಂತ ಪ್ರಕರಣಗಳಲ್ಲಿ ಮೊದಲದಾಗಿ ಕೃದಂತ. ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿದರೆ ಕೃದಂತ ಪದಗಳಾಗುತ್ತವೆ. ಕೃತ್ ಪ್ರತ್ಯಯಗಳಂದರೆ ಕ್ರಿಯಾ ಪ್ರತ್ಯಯಗಳು ಅಂತಂದೇಳಿ ಅರ್ಥ. ಉದಾಹರಣೆಗೆ ಆಡು ಪ್ಲಸ್ ಉತ್ತ. ಆಡು ಅನ್ನುವಂಥದ್ದು ಧಾತುವಾಗಿದೆ, ಉತ್ತ ಎನ್ನುವಂಥದ್ದು ಕ್ರಿಯಾ ಪ್ರತ್ಯಯವಾಗಿದೆ ಅಥವಾ ಕೃತ್ ಪ್ರತ್ಯಯವಾಗಿದೆ. ಇದು ಹಾಡುತ್ತ ಎನ್ನುವಂಥದ್ದು ಕೃದಂತವಾಗಿದೆ. ಇನ್ನು ಕೃದಂತಗಳಲ್ಲಿ ಪ್ರಮುಖವಾಗಿ 3 ರೀತಿಯ ಪ್ರಕಾರಗಳನ್ನು ಕಾಣ್ತೀವಿ. ಕೃದಂತನಾಮ, ಕೃದಂತ ಭಾವನಾಮ ಮತ್ತು ಕೃದಂತಾವ್ಯಯ ಅಂತಂದು ಹೇಳ್ಬಿಟ್ಟು. ಒಂದನೇದು ಕೃದಂತನಾಮ. ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯಗಳನ್ನು ಹಚ್ಚಿದಾಗ ಕೃದಂತ ನಾಮಗಳಾಗ್ತವೆ. ಉದಾಹರಣೆಗೆ ವರ್ತಮಾನ ಕಾಲದಲ್ಲಿ ಅಂದರೆ ತಾ ಬರುತ್ತೆ ಕೊನೆಯಲ್ಲಿ, ಅಂದರೆ ಈ ಕ್ರಿಯೆ ನಡೀತಾ ಇದೆ ಎನ್ನುವಂಥ ಒಂದು ಅರ್ಥವನ್ನು ನೀಡುತ್ತೆ. ತಿನ್ನುತ್ತಾ, ಮಾಡುತ್ತಾ, ನೋಡುತ್ತಾ. ಇನ್ನು ಭವಿಷ್ಯತ್ ಕೃದಂತ ಅಂದರೆ ಮುಂದೆ ನಡೆಯುವಂಥ ಒಂದು ಕಾರ್ಯವಾಗಿದ್ದು ಇಲ್ಲಿ ಕೊನೆಯಲ್ಲಿ ವಾ ಪ್ರತ್ಯಯ ಬರುತ್ತೆ. ಮಾಡುವ, ತಿನ್ನುವ, ನೋಡುವ. ನೆಕ್ಸ್ಟ್ ಭೂತ ಕೃದಂತ ಅಂದರೆ ಈಗಾಗಲೇ ಕಾರ್ಯ ಮುಗಿದು ಹೋಗಿದೆ ಎನ್ನುವಂಥ ಒಂದು ಅರ್ಥ, ಅಂದರೆ ತಿಂದ, ಓದ, ಬಂದ, ನೋಡಿದ, ಈ ರೀತಿಯಾಗಿ. ಇನ್ನು ನಿಷೇಧ ಕೃದಂತ ಅಂದರೆ ಕ್ರಿಯೆ ನಡೆಯುವುದಿಲ್ಲ ಎಂಬ ಒಂದು ಅರ್ಥವನ್ನು ನೀಡುತ್ತದೆ. ಮಾಡದ, ತಿನ್ನದ, ನೋಡದ, ಹೋಗದ. ಇನ್ನು ಕೃದಂತ ಭಾವನಾಮ ಅಂದರೆ ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಿದಾಗ ಕೃದಂತ ಭಾವನಾಮಗಳಾಗ್ತವೆ. ಅಂದರೆ ಇಲ್ಲಿ ಕೊನೆಯಲ್ಲಿ ಇಕೆ, ಹಾಟ ಮತ್ತು ತಾ ಮತ್ತು ಗೆ ಏನಾದರೂ ಪ್ರೊನೌನ್ಸಿಯೇಷನ್ ಬಂದರೆ ಅಂಥ ಒಂದು ಪದಗಳಿಗೆ ನಾವು ಕೃದಂತ ಭಾವನಾಮಗಳಂತಂದೇಳಿ ಕರಿತೀವಿ. ಉದಾಹರಣೆಗೆ ಮೂಡುವಿಕೆ, ತಿನ್ನುವಿಕೆ, ಇಕೆ ಬಂದಿದೆ ಕೊನೆಯಲ್ಲಿ. ನೆಕ್ಸ್ಟ್ ನೋಡುವುದರ ಭಾವ ನೋಟ, ಆಡುವುದರ ಭಾವ ಆಟ, ಕೂಡುವುದರ ಭಾವ ಕೂಟ. ಇನ್ನು ಕೊರೆ ತಾ ಬಂದಿದೆ. ಉಡುಗೆ, ಹಾಸಿಗೆ, ಇಲ್ಲಿ ಗೆ ಪ್ರೊನೌನ್ಸಿಯೇಷನ್ ಬಂದಿದೆ. ಇವು ಕೃದಂತ ಭಾವನಾಮಗಳಂತಂದು ಹೇಳ್ಬಿಟ್ಟು ಕರಿತೀವಿ. ಕೃದಂತಾವ್ಯಯಗಳು ಅಂದರೆ ಧಾತುಗಳ ಮೇಲೆ ಲು, ಅದೆ, ಉತ್ತ ಮೊದಲಾದ ಒಂದು ಪ್ರತ್ಯಯಗಳು ಸೇರಿದಾಗ ಕೃದಂತಾವ್ಯಯಗಳೆನಿಸುವವು. ಉದಾಹರಣೆಗೆ ಬರಲು, ಹೂ ಬಂದಿದೆ. ನೋಡಲು, ಮಾಡುತ್ತಾ, ಉತ್ತ. ನೋಡದೆ, ದೆ. ಓಕೆ. ತದ್ದಿತಾಂತ. ನೆಕ್ಸ್ಟು ನಾಮಪದಗಳ ಮೇಲೆ ಹಲವಾರು ಅರ್ಥಗಳಲ್ಲಿ ಗಾರ, ಕಾರ, ಇರ, ವಂತ, ಅಡಿಗ, ಒಳ ಈ ಮೊದಲಾದ ಒಂದು ತದ್ದಿತ ಪ್ರತ್ಯಯಗಳು ಬಂದಾಗ ತದ್ದಿತಾಂತಗಳು ಎನಿಸುತ್ತವೆ. ಇಲ್ಲಿ ತದ್ದಿತಾಂತಗಳಲ್ಲಿ ಪ್ರಮುಖವಾಗಿ ನಾವು 3 ರೀತಿಯ ಪ್ರಕಾರಗಳನ್ನು ಕಾಣ್ತೀವಿ. ಅದರಲ್ಲಿ ಒಂದನೇದು ತದ್ದಿತಾಂತ ನಾಮ ಅಂದರೆ ನಾಮಪದಗಳ ಮೇಲೆ ಗಾರ, ಕಾರ, ಇರ, ವಂತ ಮೊದಲಾದ ಅಕ್ಷರಗಳು ಬರುವಂಥದ್ದು. ಉದಾಹರಣೆಗೆ ಇಲ್ಲಿ ಮಾಲೆಗಾರ, ಹೌದಾ. ಮಾಲೆ ಅನ್ನುವಂಥದ್ದು ಒಂದು ನಾಮಪದ, ಗಾರ ಬಂದಿದೆ, ಹೌದಾ. ಮಾಲೆಗಾರ, ಹಣವಂತ, ಹಾವಾಡಿಗ, ಈ ರೀತಿಯಾಗಿ ಪುಲ್ಲಿಂಗದಲ್ಲಿ ಬರುತ್ತೆ. ಇನ್ನು ಶ್ರೀಲಿಂಗಕ್ಕೆ ಸಂಬಂಧಪಟ್ಟಂಗೆ ಗಿತ್ತಿ, ಹಿತ್ತಿ, ಥಿ, ಹಿ, ಈ ಒಂದು ಅಕ್ಷರಗಳು ಪ್ರೊನೌನ್ಸಿಯೇಷನ್ ಕೊನೆಯಲ್ಲಿ ಬರ್ತವೆ. ಹೂವಾಡ ಗಿತ್ತಿ, ಬೀಗತ್ತಿ. ಓಕೆ. ನೆಕ್ಸ್ಟ್ ತದ್ದಿತಾಂತ ಭಾವನಾಮ ಅಂತಂದಿದ್ರೆ ನಾಮಪದಗಳ ಒಂದು ಮೇಲೆ ಕೊನೆಯಲ್ಲಿ ತನಕ, ಇಕೆ, ಪುಮೆ, ಹೂ ಬಂದರೆ ಈ ಒಂದು ಪ್ರತ್ಯಯಗಳು ಪ್ರೊನೌನ್ಸಿಯೇಷನ್ ಏನಾದರೂ ಬಂದರೆ ಅವು ತದ್ದಿತಾಂತ ಭಾವನಾಮಗಳಾಗ್ತವೆ. ಉದಾಹರಣೆಗೆ ದೊಡ್ಡತನ ಅನ್ನುವಂಥದ್ದು ಬಂದಿದೆ, ಹೌದಾ. ಇನ್ನು ಚಲುವಿಕೆ, ಇಕೆ ಅನ್ನುವಂಥದ್ದು ಬಂದಿದೆ. ಇನ್ನು ಕಪ್ಪು, ಬಿಳುಪು, ಯಾಕೆ ಜಾಣ್ಮೆ, ಈ ಒಂದು ಅಕ್ಷರಗಳು ಕೊನೆಯಲ್ಲಿ ಪ್ರೊನೌನ್ಸಿಯೇಷನ್ ಬಂದರೆ ಅದು ತದ್ದಿತಾಂತ ಭಾವನಾಮಗಳು. ಇನ್ನು ತದ್ದಿತಾಂತವ್ಯಯಗಳು ಅಂತಂದಿದ್ರೆ ನಾಮಪದಗಳ ಮುಂದೆ ಅಂದರೆ ಕೊನೆಯಲ್ಲಿ ಅಂತೆ, ಹೋಲ್, ತನಕ, ವರೆಗೆ, ಮಟ್ಟಿಗೆ, ಹೋಸ್ಕರ ಮುಂತಾದ ಒಂದು ಪ್ರತ್ಯಯಗಳು ಸೇರಿದಾಗ ತದ್ದಿತಾಂತವ್ಯಯಗಳು ಎನಿಸುವವು. ಉದಾಹರಣೆಗೆ ಭೀಮನಂತೆ, ಗುಡಿಯ ತನಕ, ನದಿಯವರೆಗೆ, ಅವಳಿಗಾಗಿ, ಅವನಿಗೋಸ್ಕರ ಎನ್ನುವಂಥ ಒಂದು ಪ್ರೊನೌನ್ಸಿಯೇಷನ್ ಇವೆರಡಲ್ಲಿ ಬಂದಿದ್ದಾವೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.